ಜ್ಯೋತಿ ನೀನಾ? ಏನೇ ಆಯ್ತು? ಇಷ್ಟೊತ್ತಲ್ಲಿ ಯಾಕೆ ಬಂದೆ? ಅಮ್ಮ, ಅಮೂಲ್ಯ ಎಲ್ಲೂ ಕಾಣ್ತಾ ಇಲ್ಲ. ಕಾಣಿಸ್ತಿಲ್ಲ ಅಂದ್ರೆ? ನನ್ ಪಕ್ಕನೆ ಮಲ್ಕೊಂಡಿದ್ಲಮ್ಮ, ಇವಾಗ ಎಲ್ಲೂ ಕಾಣ್ತಾ ಇಲ್ಲ. ಅಯ್ಯೋ, ಅದನ್ನ ಹೇಳಕ್ ಬಂದ್ಯಾ? ಅವಳಿಗೆ ಆ ಫೋನಲ್ಲಿ ಮಾತಾಡ್ಕೊಂಡು ಓಡಾಡೋ ಚಟ ಇದೆಯಲ್ಲ, ಅದೇ ಕೆಲ್ಸದ ಮೇಲೆ ಹೋಗಿರ್ತಾಳೆ. ನೀನ್ ಬಂದ್ ನನ್ನ ನಿದ್ದೆ ಎಲ್ಲ ಹಾಳು ಮಾಡದಿಯಲ್ಲ. ಇಲ್ಲ ಅಮ್ಮ, ನಾನು ಅವಳಿಗೆ ಫೋನ್ ಮಾಡಿದ್ದೆ, ರಿಂಗ್ ಆಯ್ತು ಆದ್ರೆ ಅವಳು ರಿಸೀವ್ ಮಾಡ್ಲಿಲ್ಲ. ಅವಳು ಯಾರ ಜೊತೆ ಮಾತಾಡ್ತಾ ಇದ್ರೆ ಕಾಲ್ ವೇಟಿಂಗ್ ಬರ್ತಾ ಇತ್ತು ತಾನೇ. ಯಾಕೋ ಇದು ತುಂಬಾ ಓವರ್ ಆಯ್ತು ಸಿದ್ದು. ಬೇಡ ಬೇಡ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಯಾರಾದ್ರೂ ನೋಡಿದ್ರೆ ನನ್ ಕತೆ ಮುಗೀತು. ಎಲ್ರು ಮಲಗಿದಾರಲ್ಲ ಅಮ್ಮ, ಇನ್ನೇನ್ ಟೆನ್ಷನ್? ಒಂದ್ ಸ್ವಲ್ಪ ಹೊತ್ತು ಕಳ್ಸ್ಕೊಡ್ತೀನಿ, ಬಾ. ಎಲ್ಲಿಗೆ? ಬಾ ಹೇಳ್ತೀನಿ. ಟಂಟಣಾನ್. ವಾವ್ ಸಿದ್ದು, ಹಾ ಚೆನ್ನಾಗಿದ್ಯಾ? ಮೇಡಮ್ ಅವ್ರಿಗೆ ಇವಾಗ ಖುಷಿ ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಸಿದ್ದು. ನಾನ್ ಯಾವಾಗ್ಲೂ ನನ್ ಹುಡ್ಗ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಬೇಕು ಅಂತ ಅನ್ಕೊಂತಿದ್ದೆ. ಇವತ್ ನೀನ್ ಅದನ್ನ ಫುಲ್ಫಿಲ್ ಮಾಡಿದೆ. ಐ ಲವ್ ಇಟ್. ಐ ಲವ್ ಯು ಸೋ ಮಚ್ ಸಿದ್ದು. ಅಮ್ಮು, ಅವತ್ ನಿನಗೆ ಸರ್ಪ್ರೈಸ್ ಕೊಡುವಾಗ ವಿಲನ್ ವಲ್ಲವ ಬಂದ್ ಎಲ್ಲಾರನ್ನೂ ಹಾಳು ಮಾಡಿದ. ಆದ್ರೆ ಇವತ್ತು ನಮಗೆ ಡಿಸ್ಟರ್ಬ್ ಮಾಡಕ್ ಯಾರು ಇಲ್ಲ. ಬಾ ಕಮಾನ್ ಕುತ್ಕೋ. ಅಮ್ಮು ತಗೋ, ವೆಲ್ಕಮ್ ಡ್ರಿಂಕ್. ನೀನು ಇದೆಲ್ಲ ಅರೇಂಜ್ ಮಾಡಿದಕ್ಕೆ ತಾನೆ ರಾತ್ರಿ ಏನು ತಿನ್ಬೇಡ ಅಂತ ಹೇಳಿದ್ದು. ನಂಗೆ ತುಂಬಾ ಹೊಟ್ಟೆ ಹಸಿತಿದೆಪ್ಪ. ವಾವ್, ಸಖತ್ತಾಗಿದೆ ಸಿದ್ದು. ಇವತ್ತೆಲ್ಲ ಸಖತ್ತಾಗಿರುತ್ತೆ ಅಮ್ಮು, ಕುಡಿ. ಶಿವಳೆಲ್ಲ ಹೋದ್ಲು? ನಾವಿಬ್ರು ಒಟ್ಟಿಗೆ ತಾನೇ ಮಲ್ಕೊಂಡಿದ್ದು. ಇವಳು ಇನ್ನೂ ಇಲ್ಲ ಅಲ್ವಾ? ಎಲ್ಲೋದ್ಲು? ಅಮ್ಮ, ಜ್ಯೋತಿ ನೀನಾ? ಏನೇ ಆಯ್ತು? ಇಷ್ಟೊತ್ತಲ್ಲಿ ಯಾಕೆ ಬಂದೆ? ಅಮ್ಮ, ಅಮೂಲ್ಯ ಎಲ್ಲೂ ಕಾಣ್ತಾ ಇಲ್ಲ. ಕಾಣಿಸ್ತಿಲ್ಲ ಅಂದ್ರೆ? ನನ್ ಪಕ್ಕನೆ ಮಲ್ಕೊಂಡಿದ್ಲಮ್ಮ, ಇವಾಗ ಎಲ್ಲೂ ಕಾಣ್ತಾ ಇಲ್ಲ. ಅಯ್ಯೋ, ಅದನ್ನ ಹೇಳಕ್ ಬಂದ್ಯಾ? ಅವಳಿಗೆ ಆ ಫೋನಲ್ಲಿ ಮಾತಾಡ್ಕೊಂಡು ಓಡಾಡೋ ಚಟ ಇದೆಯಲ್ಲ, ಅದೇ ಕೆಲ್ಸದ ಮೇಲೆ ಹೋಗಿರ್ತಾಳೆ. ನೀನ್ ಬಂದ್ ನನ್ನ ನಿದ್ದೆ ಎಲ್ಲ ಹಾಳು ಮಾಡದಿಯಲ್ಲ. ಇಲ್ಲ ಅಮ್ಮ, ನಾನು ಅವಳಿಗೆ ಫೋನ್ ಮಾಡಿದ್ದೆ, ರಿಂಗ್ ಆಯ್ತು ಆದ್ರೆ ಅವಳು ರಿಸೀವ್ ಮಾಡ್ಲಿಲ್ಲ. ಅವಳು ಯಾರ ಜೊತೆ ಮಾತಾಡ್ತಾ ಇದ್ರೆ ಕಾಲ್ ವೇಟಿಂಗ್ ಬರ್ತಾ ಇತ್ತು ತಾನೇ. ಅಂದ್ರೆ ಅವಳ ಬಾಯ್ ಫ್ರೆಂಡ್ ಜೊತೆ ಏನಾದ್ರೂ ಓಡೋದ್ಲ? ಏನ್ ಕತೆ? ನಂಗೂ ಅದೇ ಡೌಟ್ ಅಮ್ಮ. ಅವಳ ಬಾಯ್ ಫ್ರೆಂಡ್ ಏನಾದ್ರೂ ಇಲ್ಲಿಗೂ ಬಂದಿದಾನ ಅಂತ ಅನ್ಸ್ತಾ ಇದೆ. ಭಾವ ನೋಡಿದ್ರೆ ಅವಳಿಗೆ ಸಂಬಂಧ ಹುಡುಕ್ತಾ ಇದಾರೆ. ಹೀಗೆ ಬಿಟ್ರೆ ಬೇರೆಯವ್ರಿಗೆ ಕಟ್ಬಿಡ್ತಾರೆ ಅಂತ ಓಡೋಗಿದ್ದಾಳೆ ಅಂತ ಅನ್ಸುತ್ತೆ. ಅಯ್ಯೋ, ಒಳ್ಳೆ ಟೈಮಲ್ಲಿ ಒಳ್ಳೆ ಕೆಲಸ ಮಾಡಿದಾಳೆ ಕಣೆ. ಈಗ ಏನ್ ಮಾಡೋದಮ್ಮ? ಇನ್ನೇನು, ಒಳ್ಳೆ ವಿಷಯ ಸಿಕ್ಕಿದೆ ಕಣೆ. ಬಿಡೋದಕ್ಕಾಗತ್ತಾ? ಮನೆಯವ್ರನ್ನೆಲ್ಲ ಎಬ್ಸಿ ಡಂಗುರ ಸರಣ. ಇವತ್ತು ಈ ರೆಸಾರ್ಟ್ ಅಲ್ಲಿ ಸೆಕೆಂಡ್ ಶೋ ಫಿಕ್ಸು. ನಂಗಂತೂ ಆಗ್ತಾ ಇಲ್ಲ ಕಣೆ. ಬಾರಿ ಫಸ್ಟ್ ನಿಮ್ಮ ಅಪ್ಪ ನೆಬ್ಸೋಣ, ಬಾರಿ. ಅಮ್ಮು, ಸೂಪ್ ಕುಡಿ. ಎಲ್ಲ ನನ್ ಫೇವ್ರೆಟ್ ಫುಡ್ ತಂದಿದೆಯಲ್ಲ ಸಿದ್ದು. ಸೋ ಸ್ವೀಟ್ ಆಫ್ ಯು. ನನಗೆ ಬೈತಾ ಇದ್ದೆ ಓವರ್ ಆಯ್ತು ಅಂತ. ಒಂಥರ ಓವರೇ ಆಯ್ತು, ಆದ್ರೂ ಚೆನ್ನಾಗಿದೆ. ನನ್ ಹುಡ್ಗ ನನ್ಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾನೆ ಅಂತ ತುಂಬಾ ಖುಷಿ ಆಗುತ್ತೆ ಕಣು. ನೀನನ್ನ ಪ್ರೀತಿ ಮಾಡೋದ್ನ ನಮ್ಮ ಅಪ್ಪ ನೋಡಿದ್ರೆ ನಿನ್ನ ರಾಣಿ ತರ ನೋಡ್ಕೊಳ್ಳೋ ಈ ಹುಡ್ಗನ ನಾನ್ ಯಾಕೆ ಬೇಡ ಅನ್ಲಿ ಅಂತ ನಿನ್ ಜೊತೆನೆ ಮದ್ವೆ ಮಾಡ್ಕೊಡ್ತಾರೆ. ಹಂಗೆ ಆದ್ರೆ ನನ್ನಷ್ಟು ಲಕ್ಕಿ ಇನ್ಯಾರು ಇಲ್ಲ. ಸರಿ, ಇವಾಗ ಸೂಪ್ ಕುಡಿ.
ಏನಾಯ್ತಮ್ಮ? ಯಾಕೋ ತಲೆ ಎಲ್ಲ ಸುತ್ತುತ್ತಿದೆ ಸಿದ್ದು. ಫುಲ್ ಅನ್ಈಸಿ ಫೀಲ್ ಆಗ್ತಾ ಇದೆ. ಹೌದಾ? ಕುರಿ ಬರಲ್ಲ ಅಂದು ಇವತ್ ನನ್ನ ಹಳ್ಳಕ್ಕೆ ಬಿತ್ತು. ಇವತ್ ನಿನ್ನ ಬಿಡಲ್ಲ ಕಣೆ, ನನ್ನವಳಾಗಿ ಮಾಡ್ಕೊಂತೀನಿ. ಏನಾಯ್ತು ಚಂದ್ರು? ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಣ್ಣ. ಈ ಎಮ್ಮು ಯಾಕೆ ಹೀಗೆ ಮಾಡಿದ್ಲು? ಅಯ್ಯೋ ದೇವ್ರೆ, ಬರೀ ಈಗ ಏನ್ರಿ ಮಾಡೋದು? ನನಗ್ ತುಂಬಾ ಭಯ ಆಗ್ತಾ ಇದೆ. ಭಯ ಪಡ್ಬೇಡ, ಏನೂ ಆಗಲ್ಲ. ಅಯ್ಯೋ ಭಯ ಆಗದೆ ಇರತ್ತ ಬಾವ. ಮೊದ್ಲೇ ವಯಸ್ಸಿಗೆ ಬಂದಿರೋ ಹುಡುಗಿ ಬೇರೆ, ಅದು ಈ ಮಧ್ಯರಾತ್ರಿ ಆಚೆ ಹೋಗಿದ್ದಾಳೆ, ಗೊತ್ತಿಲ್ದಿರೋ ಊರ್ ಬೇರೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಬಾವ. ಅಯ್ಯೋ ರವ, ರೀ ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಸ್ವಲ್ಪ ಒಳ್ಳೆ ನಿಲ್ಲಿಸ್ತೀಯಕ್ಕಲ್ಲ, ಅಮ್ಮಗೆ ಏನೂ ಆಗಲ್ಲ, ನಾವಿದೀವಲ್ಲ. ನೀವಿದ್ದೀರ ಬಾವ, ಆದ್ರೆ ಅಮ್ಮು ಇಲ್ವಲ್ಲ. ಫೋನ್ ಎತ್ತದೆ ಹೋದ್ರೆ ನಾವೇನಂತ ಅನ್ಕೊಬೇಕು? ನನಗಂತೂ ತುಂಬಾ ಟೆನ್ಷನ್ ಆಗ್ತಿದೆ ಬಾವ. ಇಂದ್ರ, ನೀನ್ ಟೆನ್ಷನ್ ಮಾಡ್ಕೊಂಡು ನಮಗೂ ಟೆನ್ಷನ್ ಕೊಡ್ಬೇಡ, ನಾವು ಹುಡುಕ್ತಿವಿ ಬಾಣ. ಅಳ್ಬೇಡಿ ದೊಡ್ಡಮ್ಮ, ಅಮ್ಮಗೆ ಏನೂ ಆಗಲ್ಲ. ಹೆಣ್ಮಕ್ಳು ಜೀವನದಲ್ಲಿ ಆಟ ಆಡ್ತಿದ್ಯೋ ನಾವು ಲೋಫರ್. ನಿನ್ ಚಟ ತೀರ್ಸ್ಕೊಳಕ್ಕೆ ಇವಳನ್ನ ಮೂರ್ಛೆ ತಪ್ಪಿಸಿ ಜಾಮಾರಿಸ್ತಾ ಇದ್ಯಾ? ಹಾ, ಬಿಡಲ್ಲ ಕಣೋ. ಬಿಡೋ. ನಿನ್ ಜನ್ಮಕ್ಕೆ ನೋಡುವಲ್ಲ ಬಾ, ಹೋಗಿದ್ ಕಡೆ ಎಲ್ಲ ತಲೆ ಹಾಕ್ಬೇಡ. ಇದು ನಂದು ನನ್ ಗರ್ಲ್ ಫ್ರೆಂಡ್ ಮ್ಯಾಟ್ರು, ಹೋಗ್ಬಿಡು ಇಲ್ಲಿಂದ. ಅವಳಿಗೆ ಪ್ರಜ್ಞೆ ತಪ್ಪಿರೋ ತರ ಮಾಡಿ ನಿನ್ ಕೆಲ್ಸ ಮುಗಿಸ್ಕೊಳಕ್ ಟ್ರೈ ಮಾಡ್ತೀರಿ ಅಂತ ನಂಗೆ ಚೆನ್ನಾಗ್ ಗೊತ್ತು ಕಣ. ಬೆಳಿಗ್ಗೆ ಈ ರೆಸಾರ್ಟ್ ಅಲ್ಲಿ ನೋಡ್ದಾಗ್ಲೇ ಅನ್ಕೊಂಡೆ ಕಣ, ಇಲ್ಲಿ ಏನೋ ಕಿತಾಪತಿ ಮಾಡಕ್ಕೆ ಬಂದಿದ್ಯಾ ಅಂತ. ಅಮೂಲ್ಯ, ಅಮೂಲ್ಯ, ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಕಣೆ. ಯಾರು ನಂಬೇಕು ಯಾರು ನಂಬಾರ್ದು ಅಂತ ಗೊತ್ತಿಲ್ಲ ನಿನ್ಗೆ. ಅಮೂಲ್ಯ, ಏನ್ ಮಾಡೋದಪ್ಪ ಇವಾಗ? ಇಲ್ಲಿ ಇವ್ರ ಮನೆಯವ್ರು ಬೇರೆ ಇಲ್ಲೇ ಇದಾರೆ. ಮೋಹನ, ಅಪ್ಪ ಅಮ್ಮ ಎಲ್ಲ ಹುಷಾರಾಗಿದ್ದಾರಲ್ವಾ? ಹ್ಞೂ ಕಣೋ, ನಾವ್ ಫ್ಯಾಮಿಲಿಯವರೆಲ್ಲ ಮಡಿಕೇರಿಗೆ ಟ್ರಿಪ್ ಬಂದಿದೀವಿ. ಇಲ್ಲಿ ವೆದರ್ ಎಷ್ಟ್ ಚೆನ್ನಾಗಿದೆ ಗೊತ್ತಾ? ಇಲ್ವೋ, ಯಾಕೋ ನಿದ್ದೆ ಬರ್ತಿರ್ಲಿಲ್ಲ. ಮೋಹನ, ನಾನೀಗ ಒಂದ್ ನಿಮಿಷ ಕಾಲ್ ಮಾಡ್ತೀನಿ. ಅಮ್ಮ, ನಿಂಗೇನಾಯ್ತು? ಇದನ್ನಲ್ಲ ಸಿದ್ದು, ಅದೇನೋ ಕುಡಿಸಿ ಇವಳಿಗೆ ಪ್ರಜ್ಞೆ ತಪ್ಪಿಸಿದ್ದ. ಅದಾದ್ಮೇಲೆ ಎಲ್ಲೋ ಎತ್ಕೊಂಡು ಹೋಗ್ತಿದ್ದ. ಇವಳನ್ನ ಸೇವ್ ಮಾಡಿ ಕರ್ಕೊಂಡ್ ಬಂದೆ. ಎಂತ ಮನುಷ್ಯ ಅವನು. ಬಿಡಿಯತ್ಕೆ, ಅದ್ರ ಬಗ್ಗೆ ಮಾತಾಡೋ ಯೂಸ್ ಇಲ್ಲ. ಮೊದ್ಲು ಇವಳ ರೂಮಿಗೆ ಬಿಟ್ಟು ಬರ್ತೀನಿ. ಸರಿ ವಲ್ಲಭ, ಹುಷಾರು. ಆದ್ರೆ ಒಂದ್ ವಿಷಯ, ಯಾವ್ದೇ ಕಾರಣಕ್ಕಾಗ್ಲಿ ಈ ವಿಷಯ ನಮ್ಮನೆಯವ್ರಿಗಾಗ್ಲಿ ಅಮ್ಮ ಮನೆಯವ್ರಿಗಾಗ್ಲಿ ಗೊತ್ತಾಗ್ದೇ ಇರೋ ತರ ನೋಡ್ಕೋ. ಇದು ಒಂದ್ ಹುಡುಗಿ ಜೀವನದ ಪ್ರಶ್ನೆ ಕಣೋ. ನೀವ್ ಹೇಳ್ತಿರೋದು ಕರೆಕ್ಟ್, ನಾನು ಯಾರಿಗೂ ಹೇಳಲ್ಲ. ನನ್ಗೊಂದು ಹೆಲ್ಪ್ ಮಾಡ್ತೀರಾ?
ಇವಳು ರೂಮ್ ಹತ್ರ ಹೋಗಿ ಯಾರಾದ್ರೂ ಇದಾರ ಅಂತ ಚೆಕ್ ಮಾಡಿ ನನ್ಗೆ ಹೇಳ್ತೀರಾ? ಆಮೇಲೆ ಇವ್ರ ಮನೆಯವ್ರು ಏನಾದ್ರು ನಾನ್ ಇವಳನ್ನ ಹೀಗೆ ಎತ್ಕೊಂಡು ಹೋಗ್ತಿರೋದು ನೋಡಿದ್ರೆ ದೊಡ್ಡ ರಂಪ ರಾಮಾಯಣನೇ ಮಾಡ್ತಾರೆ. ಸರಿ ಬಲ್ಲಪ್ಪ, ನಾನು ಹೇಳ್ತೀನಿ, ಇಲ್ಲೇ ಇರು. ಅಮೂಲ್ಯ, ಎಂತ ದಡ್ಡಿನೇ ನೀನು! ಯಾವನೋ ನಂಬ್ಕೊಂಡು. ಬಲ್ಲಪ್ಪ, ರೂಮ್ ಹತ್ರ ಯಾರು ಇಲ್ಲ, ರಿಸೆಪ್ಷನ್ ಹತ್ರ ಯಾರು ಇಲ್ಲ, ಡೈನಿಂಗ್ ಹಾಲ್ ಹತ್ರ ಯಾರಾದ್ರೂ ಇರ್ಬೋದ ನೋಡ್ತೀನಿ. ನೀನ್ ಹೀಗೆ ಹೋಗು. ಓಕೆ. ಅಣ್ಣ ಅಲ್ಲೂ ಕಾಣಿಲ್ವಾ? ಇಲ್ಲ, ಎಲ್ಲೂ ಕಾಣಿಸ್ಲಿಲ್ಲ. ಎಲ್ಲೋ ದೂರ. ಅಮ್ಮ, ನೀನೇ ಕುಳ್ಕೊಂಡಿದ್ಯಾ? ಬಿಡು, ಬಿಡು, ಬಿಡು. ಅಮ್ಮ, 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 ಏನಾಯ್ತು ಅಮ್ಮ? ಅಮ್ಮ, ಅಮ್ಮ. ಏನೋ ಮಾಡಿದ ಮಗಳಿಗೆ? ಏನೋ ಮಾಡ್ದೆ? ನನಗೆ ಯಾಕೆ ಹೊಡಿತಾ ಇದ್ದೀರಾ? ನಾನೇನು ಮಾಡಿಲ್ಲ. ಅದೇನಾಯ್ತು ಅಂತ ಹೇಳಿ. ಅಲ್ಲಿ ಮಾಡೋದೆಲ್ಲ ಮಾಡಿ ನೆಬ ಬೇರೆ ಹೇಳ್ತೀಯ? ರೀ, ಏನ್ರಿ ಮಾಡ್ತಿದ್ದೀರಾ? ಏನೋ ಮಾಡ್ದೆ? ಬಿಡ್ಬೇಡ, ಅವನ ಚೆನ್ನಾಗಿ ತಂದ್ಕೊ ಹಂಗೆ. ಈ ರಾತ್ರಿಲಿ ಯಾಕ ಕರ್ಕೊಂಡು ಹೋಗಿದ್ದೆ? ಏನ್ ಮಾತಾಡೋ? ಏನ್ ಮಾತಾಡ್ತೀಯ? ಬಲ್ಲಪ್ಪಂಗೆ ಯಾಕೆ ಹೊಡಿತಿದ್ದೀರಾ? ನಡಿ ಆ ಕಡೆ.